ಕಲಬುರಗಿ ನಾಡಿನ ಜನತೆಗೆ ಇವತ್ತಿನ ದಿನದಲ್ಲಿ ನಾವು ಸುದ್ದಿಗೋಷ್ಠಿ ಕರೆದ ವಿಶೇಷ ಏನಪ್ಪ ಅಂದರೆ ಇದೇ ತಿಂಗಳು ನವಂಬರ್ 28 ಅಂದರೆ 28ನೇ ತಾರೀಕು ಕನ್ನಡ ರಾಜ್ಯೋತ್ಸವ 70ನೇದು ಅದ್ಧೂರಿಯಾಗಿ ಕಲ್ಯಾಣ ಕರ್ನಾಟಕ ಸೇನೆ ಇವತ್ತು ಮಾಡ್ತಾಯಿದೆ. ವಿಶೇಷ ಏನಪ್ಪ ಅಂದರೆ ಈ ಕಾರ್ಯಕ್ರಮದಲ್ಲಿ ನಾವು ಭಾಳಷ್ಟು ಸುಮಾರು ವರ್ಷದಿಂದ ನಾವು ಹೋರಾಟ ಮಾಡ್ಕೊತ ಬರ್ತಾಯಿದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಒಂದು 2-3 ಸತಿ ನಾವು ಮೀಟ್ ಆಗಿದ್ದೀವಿ. ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಕೂಡ ಭೇಟಿಯಾಗಿದ್ದೀವಿ, ಜಿಲ್ಲಾ ಅಧಿಕಾರಿ ಕೂಡ ಭೇಟಿಯಾಗಿದ್ದೀವಿ. ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಎದ್ರ ಬಗ್ಗೆ ಅಂತೀರಾ ನೋಡಿ, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಈಗ ಬಿಟ್ಟು ಸುಮಾರು 2.5 ವರ್ಷ ಆದರೂ ಕೂಡ ನಾವು ಸತತ ಬಾರಿ ಎಲ್ಲ ಅಧಿಕಾರಿಗೆ ಶಾಸಕರಿಗೆ ಬೆಂಗಳೂರಿಗೆ ಅಂತ ಹೋಗಿ ನಾವು ಮನವಿ ಕೊಡ್ತಾಯಿದ್ದೀವಿ. ಏನು ಮನವಿ ಕೊಡ್ತಾಯಿದ್ದೀವಿ ಅಂದರೆ ಕಲಬುರಗಿ ನಗರದಲ್ಲಿ ಕನ್ನಡ ನಾಮಫಲಕ ಒಂದು 10% ಮಾತ್ರ ಇದೆ, ಮಿಕ್ಕಿದ 90% ಬೇರೆ ಬೇರೆ ಭಾಷೆ ಇದೆ. ಈ ಥರ ನಾವು ಹೋರಾಟ ಮಾಡೋಕ್ಕೆ ಹೋದಾಗ ಬೇರೆ ನಮ್ಮ ಬೆಂಗಳೂರಿನಿಂದ ಈ ಕಲ್ಯಾಣ ಕರ್ನಾಟಕ ಸೇನೆ ಒಂದು ಕಾರ್ಯಕ್ರಮ ಕಾಣಿಸ್ತೋ ಏನು ಮಾಡ್ತಾಯಿದ್ದೀನಿ. ಈಗ ಬೆಂಗಳೂರಿನಿಂದ ಖ್ಯಾತ ನಟ ಆಗಿರುವ ನಮ್ಮ ಚಂದ್ರಪ್ರಭಾ ಬಿಗ್ ಬಾಸ್ ಕಾಮಿಡಿ ಕಿಲಾಡಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಹಾಗೂ ಸಂತೋಷ್ ತುಕಲಿ ಅಂತ ಅವರು ಕೂಡ ಕಾಮಿಡಿ ಕಿಲಾಡಿ ಬಿಗ್ ಬಾಸಲ್ಲಿ ಕೂಡ ಹೋಗಿ ಬಂದರೆ. ಹಾಗೂ ಸಂತೋಷ್ ಅವರು ಧರ್ಮಪತ್ನಿ ಅವರು ಬಿಗ್ ಬಾಸಲ್ಲಿ ಹೋಗಿ ಬಂದರೆ. ಅವರು ಹೆಸರು ಸ್ವಲ್ಪ ಏನಪ್ಪ ಪ್ರತಿಭಾ ಮಾನಸ ಮೇಡಮ್ ಕೂಡ ಬರ್ತದೆ. ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಲಬುರಗಿ ನಗರ ಜನಕ್ಕೆ ಏನು ನಮ್ಮ ಪೌರ ಕಾರ್ಮಿಕರು ಆಗಿರ್ಬೋದು ಮತ್ತು ಮಹಾನಗರ ಪಾಲಿಕೆ ಗಣಸರಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಅವರು ಏನಪ್ಪ ಅಂದರೆ ನಮ್ಮ ಕಲಬುರಗಿ ಇವತ್ತು ಸ್ವಚ್ಛವಾಗಿದೆ ಅಂದರೆ ಇವತ್ತು ಕನ್ನಡಕ್ಕಿಂತ ಅವರು ಸ್ವಚ್ಛವಾಗಿಟ್ಟಾರೆ. ಕನ್ನಡ ಸ್ವಚ್ಛವಾಗಿರಲಿಕ್ಕೆಲ್ಲ ಬಹುಶಃ ಅವರು ಸ್ವಚ್ಛವಾಗಿಟ್ಟಾರೆ. ಇವತ್ತು ಪೌರ ಕಾರ್ಮಿಕರು ಅವರಿಗೆ ನಾವು ವಿಶೇಷವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಅಕ್ಕಂದವರಿಗೆ ತಂಗಂದವರಿಗೆ ತಾಯಿಯವರಿಗೆ ಕರೆಸಿ ಅವರಿಗೊಂದು ನಗಿಸೋಂಥ ಕೆಲಸ ಮಾಡಿ ಅವರಿಗೊಂದು ಸನ್ಮಾನ ಮಾಡಿ ಅವರಿಗೇನಾದ ನಮ್ಮ ನಿರ್ಗುಡಿ ಹವಾ ಮಲಿನಾಥ್ ಮಾರೋದವ್ರ ಕೈಯಿಂದ ಅವರಿಗೆ ಬಟ್ಟೆ ವಿತರಣೆ ಅಂತ ಅಥವಾ ಒಂದು ಶಾಲು ವಿತರಣೆ, ಒಂದು ಬೆಡ್ಶೀಟ್ ವಿತರಣೆ ಅಂತ ಈ ಒಂದು ಲಿಸ್ಟ್ ಮಾಡ್ಕೊಂಡು ಅವರಿಗೆಲ್ಲ ನಾವು ಈ ಕಾರ್ಯಕ್ರಮ ಕೊಡ್ತಾಯಿದ್ದೀವಿ. ಹಾಗೂ ನಮ್ಮ ಅಣ್ಣ ತಮ್ಮರು ಕೂಡ ಅದರಲ್ಲಿ ಕೆಲಸ ಮಾಡೋದ್ರ ಅವರಿಗೆ ಕೂಡ ಒಂದು ಜಾಕೆಟ್ ಅಂತ ಒಂದು ಬೆಡ್ಶೀಟ್ ಅಂತ ಈ ಕಾರ್ಯಕ್ರಮದ ಟೋಟಲಿ ನಮ್ಮ ಕಲಬುರಗಿ ನಗರದ ಮಹಾನಗರ ಪಾಲಿಕೆಯ ಒಂದು 600-700 ಜನಕ್ಕೆ ನಾವು ಇದು ಒಂದು ಕೆಲಸ ಮಾಡಬೇಕಂತ ನಮ್ಮ ಸಂಘಟನೆ ಒಂದು ನಿರ್ಧಾರ ತೊಗೊಂಡಿಗೆ ಈ ಕೆಲಸ ಮಾಡ್ತಾಯಿದೆ. ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಲಿಕ್ಕೆ ದಕ್ಷಿಣ ಮತಕ್ಷೇತ್ರ ಶಾಸಕರಾಗಿರುವ ಹಲ್ಲಂಪುರು ಪಾಟೀಲ್ ಕೂಡ ಈ ಕಾರ್ಯಕ್ರಮ ಬರ್ತಾಯಿದ್ದಾರೆ. ಜೊತೆಯಲ್ಲಿ ನಮ್ಮ ಖನಿಜ ಫಾತಿಮಾ ಮೇಡಮ್ ಉತ್ತರ ಮತಕ್ಷೇತ್ರದ ಶಾಸಕಿ ಮೇಡಮ್ ಕೂಡ ಈ ಕಾರ್ಯಕ್ರಮ ಬರ್ತಾಯಿದ್ದಾರೆ. ಹಾಗೂ ಬಸವರಾಜ್ ಮತ್ತಿಮೂಡು ಶಾಸಕರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಹಾಗೂ ಡಾಕ್ಟರ್ ಕಾಮರೆಡ್ಡಿ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಭಾಳಷ್ಟು ಡಾಕ್ಟರ್ಸ್ ಮಂದಿ ಹಾಗೂ ರಾಜಕೀಯ ಮಂದಿ ಹಾಗೂ ಸರ್ಕಾರಿ ಮಂದಿ ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗವಹಿಸ್ತಿದ್ದಾರೆ. ಅಲ್ಲಿ ಊಟ ಕೂಡ ಅನ್ನ ಸಂತರಣೆಗಳು ಕೂಡ ಇರ್ತದೆ. ಒಂದು 3 ಗಂಟೆ ಕಾರ್ಯಕ್ರಮ ಇರ್ತದೆ. ದಯವಿಟ್ಟು ಕನ್ನಡ ಅನ್ನೋದು ಏನದು ನಾವು ತೋರಿಸ್ಕೊಡ್ಬೇಕಂತ ಈ ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಿವಿ. ದಯವಿಟ್ಟು ಕಲಬುರಗಿ ಜನರಿಗೆ ಮತ್ತೊಮ್ಮೆ ವಿನಂತಿ ಏನಪ್ಪ ಅಂದರೆ 28ನೇ ತಾರೀಕು ಜಗತ್ ವೃತ್ತದಲ್ಲಿ ತಪ್ಪದೆ ಸಾಯಂಕಾಲ 5 ಗಂಟೆಗೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತ ಕಳಕಳಿ ವಿನಂತಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ. ಕಲ್ಯಾಣ ಕರ್ನಾಟಕ ಸಂಸ್ಥಾಪಕ ಅಧ್ಯಕ್ಷರು ದತ್ತು ಎಸ್ ಅಯ್ಯಾಳ್ಕರ್.